ಒಂದು ದೇವಸ್ಥಾನಗಳಲ್ಲಿ ಇರುವಂತಹ ತುಳಸಿ ಪೂಜೆಯನ್ನು, ತುಳಸಿ ಕಟ್ಟೆಯನ್ನು ನಮಸ್ಕಾರ ಮಾಡಿಕೊಳ್ಳೋದ್ರಿಂದ, ದೇವಸ್ಥಾನದ ಸುತ್ತಮುತ್ತಲೇ ಇರುವಂತಹ ತುಳಸಿ ಕಟ್ಟೆಯನ್ನು ಪೂಜೆ ಮಾಡುವುದರಿಂದ ಏನು ಫಲಗಳು ಅಂತಂದರೆ, ದೇವಸ್ಥಾನದಲ್ಲಿ ಗರ್ಭಗುಡಿನಲ್ಲಿ ಇರುವಂತಹ ಒಂದು ಪ್ರಾಮುಖ್ಯತೆ, ಒಂದು ಚೈತನ್ಯ ಹೇಗೆ ನಮ್ಮ ಧ್ವಜಕಂಬ ಅನ್ನುವಂಥದ್ದು, ರಾಜಗೋಪುರದಲ್ಲಿ ನಮಸ್ಕಾರ ಮಾಡಿಕೊಂಡು ಧ್ವಜಕಂಬಕ್ಕೆ ನಮಸ್ಕಾರ ಮಾಡಿದಾಗ ಎಷ್ಟು ನಮಗೆ ವೈಬ್ರೇಷನ್ ಅನ್ನುವಂಥದ್ದು ಸಿಗುತ್ತೋ, ಅದೇ ಪ್ರಾಮುಖ್ಯತೆ ಅನ್ನುವಂಥದ್ದು ತುಳಸಿ ಗಿಡದ, ದೇವಸ್ಥಾನದ ಅಂಗಳದಲ್ಲಿ ಇರುವಂತಹ ತುಳಸಿ ಗಿಡವನ್ನು ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಅಲ್ಲಿನ ಮಣ್ಣನ್ನು ತಿಲಕವಾಗಿ ಅಂತಂದರೆ ಬಟ್ಟನೆ ರೂಪದಲ್ಲಿ ಇಟ್ಕೊಂಡಾಗ ನಮಗೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು. ಓಕೆ ಗುರುಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಸೌಮ್ಯ ಅಂತ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡಿದ್ದೀರಾ? ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಮಕರ ರಾಶಿ, ಶ್ರವಣ ನಕ್ಷತ್ರ. 28/10/1990 ಬೆಳಗ್ಗೆ 4 ಗಂಟೆ ಮ್ಯಾಮ್. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ಹಲೋ, ನಮಸ್ಕಾರಮ್ಮ. ನಮಸ್ತೆ ಗುರುಗಳೇ. ಹೇಳಿ ಅಮ್ಮ, ಪ್ರಶ್ನೆ ಏನು? ಮದುವೆ ಬಗ್ಗೆ ಕೇಳಬೇಕಾಯ್ತು. ಮ್ಯಾರೇಜ್ ಲೈಫ್ ಹೇಗಿರುತ್ತೆ, ಮತ್ತೆ ಡಿಲೇ ಆಗ್ತಾ ಇದೆ, ಯಾವುದೇ ಬಂದು ಲಾಸ್ಟ್ ತನಕ ಮೂಮೆಂಟ್ ಆಗೋಗಿ ನಿಂತೋಗ್ತಾ ಇದೆ ಗುರುಗಳೇ. ಡೇಟ್ ಆಫ್ ಬರ್ತ್ ಇನ್ನೊಂದು ಸರಿ ಅಮ್ಮ, ಡೇಟ್ ಆಫ್ ಬರ್ತ್ ಇನ್ನೊಂದು ಸರಿ ಹೇಳಿ. 28/10/1990 ಬೆಳಗ್ಗೆ 4 ಗಂಟೆ. ಸರಿ ಅಮ್ಮ. ಇವಾಗ ನಿಮಗೆ ಕಂಕಣ ಭಾಗ್ಯ ಬಲದಲ್ಲಿ ನೀವು ಏನಕ್ಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿ ತಗೋಬೇಕು ಅಂತಂದರೆ, ಚಂದ್ರ, ಶನಿ ಮತ್ತು ಕುಜ, ಚಂದ್ರ ಮತ್ತು ಶನಿ ಕುಜನ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಅದನ್ನು ಬೀಜ ಮಂತ್ರ ಅನ್ನುವಂಥದ್ದು ಪಠಿಸಬೇಕಾಗುತ್ತದೆ. ನಿಮಗೆ ಆಲ್ರೆಡಿ 8 ತಿಂಗಳ ಹಿಂಭಾಗದಲ್ಲೇ ಮದುವೆ ಆಗಬೇಕಾಗಿತ್ತು. ನೀವು ಕೊಟ್ಟಿರುವ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ 8 ತಿಂಗಳ ಹಿಂಭಾಗದಲ್ಲೇ ಮದುವೆ ಆಗೋಗ್ಬೇಕಾಗಿತ್ತು. ತಡ ಆಗ್ತಾ ಇದೆ, ಯಾವುದೂ ಕೂಡ ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ. ಮುಖ್ಯವಾಗಿ ವಿಶೇಷವಾಗಿ ಚಂದ್ರ, ಶನಿ ಮತ್ತು ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಬೀಜ ಮಂತ್ರ ಅನ್ನುವಂಥದ್ದು, ಅಂದರೆ ಬರ್ಕೊಳ್ಳಿ ಬೇಕಾದರೆ, ಓಂ ಕ್ಲಿಂ ಶ್ರೀಂ ಗಂ ಮಂತ್ರಂ ನಮಃ ಅನ್ನುವಂಥದ್ದು. ಈ ಬೀಜ ಮಂತ್ರವನ್ನು ದಿನಕ್ಕೆ 21 ಸಾರಿ ಬರೆದಿಡಿ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಬರೆದಿಟ್ಬಿಟ್ಟು ಒಂದು ಬಿಳಿ ಹಾಳೆನಲ್ಲಿ 21 ಸಾರಿ ಬರೆದಿಡಿ. 27 ದಿನಗಳ ಕಾಲ ಪ್ರತಿ ದಿನನೂ ಮಿಸ್ ಮಾಡ್ದಿರ ಇದನ್ನು ಬರೀರಿ. ನಿಮ್ಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಬಲ ಅನ್ನುವಂಥದ್ದು ಕೂಡುತ್ತೆ. ಒಳ್ಳೆಯದಾಗಲಿ ಅಮ್ಮ. ಓಕೆ, ಥ್ಯಾಂಕ್ ಯು ಸೌಮ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ತುಳಸಿ ಪೂಜೆಯ ಮಹತ್ವದ ಕುರಿತಾಗಿ ನೀವು ತಿಳಿಸ್ಕೊಡ್ತಾ ಇದ್ರಿ. ಅಂದರೆ ಒಂದು ದಿನಕ್ಕೆ ಎಷ್ಟು ಸಲ ತುಳಸಿ ಪೂಜೆಯನ್ನು ಮಾಡಬೇಕು? ಕೆಲವರು ಬೆಳಗ್ಗೆ ಮಾಡ್ತಾರೆ, ಇನ್ನು ಕೆಲವರು ಮುಸ್ಸಂಜೆ ಸಂದರ್ಭದಲ್ಲಿ ನೀವು ಹೇಳಿದಂತೆ ಮಾಡ್ತಾರೆ. ಸೊ ಬೆಳಗ್ಗೆ ಮಾಡಿದ್ರೆ ಉತ್ತಮನಾ ಅಥವಾ ಸಂಜೆ ಟೈಮಲ್ಲಿ ಮಾಡಿದ್ರೆ ಉತ್ತಮನಾ ಅಂತ? ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ, ನಮ್ಮಲ್ಲಿರುವ ಕೆಡುಕನ್ನು ಕೂಡ ಕಳ್ಕೊಳ್ಳೋದಕ್ಕೋಸ್ಕರ, ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳುವುದಕ್ಕೋಸ್ಕರ ಪೂಜೆ ಅನ್ನುವಂಥದ್ದು ಮುಖ್ಯವಾಗಿ ಪ್ರಾಮುಖ್ಯತೆಯಾಗಿ ಬೆಳಗ್ಗೆ 6 ಗಂಟೆ ಒಳಗಡೆಯಾಗಿ ಮತ್ತು ಸಂಜೆ 6 ಗಂಟೆಯ ನಂತರ ಪೂಜೆ ಮಾಡಿದ್ರೇ ತುಂಬ ಶ್ರೇಷ್ಠ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.